ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕುಶಾಲನಗರದ ಹಳೆ ಮಾರುಕಟ್ಟೆ ರಸ್ತೆಯ ಚಿಕ್ಕಣ್ಣ ಬಡಾವಣೆಯಲ್ಲಿ 2.04 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಶಾಲನಗರ ಸಂಚಾರಿ ಪೊಲೀಸ್ ಠಾಣೆ ನೂತನ ಕಟ್ಟಡ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದವರು, ಸಂಚಾರಿ ಪೊಲೀಸ್ ಠಾಣೆಗಳು ಮುಟ್ಟುಗೋಲು ಹಾಕಿಕೊಂಡ ವಾಹನಗಳ ಗುಜರಿ ವಾತಾವರಣ ಸೃಷ್ಟಿಸದಂತೆ ನಿರ್ವಹಣೆ ಮಾಡಬೇಕಿದೆ. ಸಂಚಾರಿ ಸುವ್ಯವಸ್ಥೆ, ಸುರಕ್ಷತೆ ನಿಟ್ಟಿನಲ್ಲಿ ಪ್ರತಿದಿನ ಕೂಡ ಕಟ್ಟುನಿಟ್ಟು ಮಾಡುವ ಅಗತ್ಯವಿದೆ ಎಂದರು. ಭಟ್ರೆ ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಒಂಚೂರು ಕಡೆ. ಸರ್ ಇಲ್ಲ ನೋಡಿ, ಇಲ್ಲ ನೋಡಿ, ಸರ್ ಹಂಗೆ ಇಟ್ಕೊಳ್ಳಿ, ಸರ್ ಇಟ್ಕೊಳ್ಳಿ ಹಂಗೆ. ಇದು ಟ್ರಾಫಿಕ್ ಪೊಲೀಸ್, ಟ್ರಾಫಿಕ್ ಸ್ಟೇಷನ್. ವ್ಯವಸ್ಥೆಯಲ್ಲಿ ಕೊಟ್ಟಂತ ಸಂದರ್ಭ ಈ ವಿಚಾರದಲ್ಲಿ ಅನುಕೂಲ ಮಾಡಿಕೊಟ್ಟವ್ರೆ. ಏನು ವಸತಿ ನಿಲಯಗಳು ಏನ್ ಮಾಡ್ಕೊಟ್ಟಿರೋದು ಸುಂಟಿಕೊಪ್ಪದಲ್ಲಿ, ಅದೇ ಚುರುಕಲಿ, ಅದೇ ಬಿರ್ಸ್ಕಲಿ ಇದು ಕೆಲಸ ಕಾಮಗಾರಿ ಪ್ರಾರಂಭ ಆಗ್ಬೇಕು. ಅದೇ ರೀತಿಯಲ್ಲಿ ಏನು 11 ತಿಂಗಳೇ ಟೈಮ್ ಕೊಟ್ಟವ್ರೆ, 11 ತಿಂಗಳೊಳಗೇನೆ ಈ ಕಾಮಗಾರಿನ ನಾವು ಮುಚ್ಚಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಬೇಕಿದ್ರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಪರಮೇಶ್ವರ್ ಸಾಹೇಬ್ರನ್ನ ಕರ್ಸಕ್ಕೆ ಅವಕಾಶ ಇದ್ರೆ ಅವನು ಕರ್ಸನ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ನನ್ನ ಮುಖಾಂತರ ಏನ್ ಮನವಿ ಅಂತಂದ್ರೆ, ಟ್ರಾಫಿಕ್ ಬೇಕಾದಷ್ಟು ಸಮಸ್ಯೆಗಳು ನಿರಂತರವಾಗಿ ನೋಡ್ಕೊಂಡ್ ಬರ್ತಾ ಇದ್ದೀರಾ. ಪಾರ್ಕಿಂಗ್ ಇರ್ಬೋದು, ಒನ್ ವೇ ಡ್ರೈವಿಂಗ್ ಇರ್ಬೋದು, ಡ್ರಿಂಕಿಂಗ್ ಅಂಡ್ ಡ್ರೈವಿಂಗ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇಲ್ದಂತ ಸಂದರ್ಭದಲ್ಲಿ ಸಮಸ್ಯೆಗಳಿರ್ಬೋದು. ಅದೆಲ್ಲಾನು ನೀವು ಬರೀ ನಾವು ಬೇಕಂತ ಸಂದರ್ಭದಲ್ಲಿ ನಾವು ಅದನ್ನ ಪುಷ್ ಮಾಡಿಸ್ತಾ ಇದೀವಿ. ಅಂದ್ರೆ ವೆನ್ ವಿ ಆರ್ ಇಂಟ್ರೆಸ್ಟೆಡ್ ಟು ಕಲೆಕ್ಟ್ ಫೈನ್, ವಿ ಆರ್ ದೇರ್. 365 ಡೇಸ್ ಒಂದ್ ಸ್ವಲ್ಪ ಬಿಗಿ ಮಾಡಿದ್ರೆ ಎಲ್ಲರೂ ಪ್ರಾಮಾಣಿಕತೆಯಲ್ಲಿ ನಾವು ನಮ್ಮ ನಾಗರಿಕರುಗಳು ಅದನ್ನ ಪಾಲಿಸ್ತಾರೆ. ನನಗೆ ಗೊತ್ತಿರಂಗೆ ನಾವು ಕೆಲವು ಟೈಮಲ್ಲಿ ನಾವು ಟೀಕೆ ಮಾಡ್ಕೊತಿದ್ದೋ, ಮಂತ್ ಎಂಡ್ ಬಂದಿದೆಯಲ್ಲಪ್ಪ ಅದಕ್ಕೆ ಬರ್ತಾರೆ ಅಂತ ಕೆಲವು ಮಾಹಿತಿ ಬರ್ತವೆ. ಅದು ಕುಶಾಲನಗರಲ್ಲಿ ಟ್ಯೂಸ್ಡೇ ಆಗಿರ್ಬೋದು, ಸಂತೆ ದಿವಸ ಆಗಿರ್ಬೋದು, ಸಾವರ್ಪೇಟೆಯಲ್ಲಿ ಸೋಮವಾರ ಇರ್ಬೋದು. ನಾನು ಸಾವರ್ಪೇಟೆಯಲ್ಲಿ ಸೋಮವಾರ ದಿವಸ ನಾನೇ ಖುದ್ದಾಗಿ ಎಲ್ಲಾ ಕಡೆ ನಾವು ಒಂದು ಕಾಲಲ್ಲಿ ಟೂರ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ವಾಕಿಂಗ್ ಅಲ್ಲಿ ಮಾಡ್ದಂಗೆ ಈ ಪಾರ್ಕಿಂಗ್ ಮಾಡಬೇಡಿ, ಫೈನ್ ಮಾಡಿ ಅಂತ ಎಷ್ಟೋ ಜನ ಕೇಳಿದೆ. ಮಾರನೇ ದಿವಸ ನಮ್ಮ ಸಿಬ್ಬಂದಿಗಳು ಹಂಗೆ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕಾನೂನು ಮಾಡೋದು ನಾವೇ, ಕಾನೂನು ಬಿಗಿ ಮಾಡೋದಂತೂ ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಕುಶಾಲನಗರ ತಾಲೂಕಿನ ಮಾನದಂಡ ಪ್ರಕಾರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಶಾಸಕರ ಕಾಳಜಿ ಹೆಚ್ಚಿನದ್ದಾಗಿದೆ ಎಂದರು. ಕುಶಾಲನಗರ ಬಹುಶಃ ಒಂದು ಕಾಸ್ಮೋಪಾಲಿಟನ್ ಸಿಟಿಯ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಳ್ತಾ ಬೆಳೀತಾ ಹೋಗ್ತಾ ಇದೆ. ಇಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಿನ್ನ ಮೀರಿದಂತ ಅನೇಕ ಮಾನದಂಡಗಳು, ಅಳತೆಗೋಲುಗಳು ಇಲ್ಲಿ ಸ್ಥಾಪನೆ ಆಗ್ಲಿಕ್ಕೆ ಕೆಲವು ಖಾಸಗಿ ಕಂಪನಿಗಳಾಗ್ಲಿ ಅಥವಾ ಸರ್ಕಾರಗಳಾಗ್ಲಿ ಏನು ಮಾನದಂಡಗಳಿದೆ ಅದೆಲ್ಲವನ್ನು ಕೂಡ ಪೂರೈಸುವ ದಿಸೆಯಲ್ಲಿ ಇವತ್ತು ಅನೇಕ ವಾಣಿಜ್ಯವಾಗಿ, ಶೈಕ್ಷಣಿಕವಾಗಿ ಅಥವಾ ಪ್ರವಾಸೋದ್ಯಮ ದೃಷ್ಟಿಕೋನದಿಂದ, ಕೈಗಾರಿಕಾ ದೃಷ್ಟಿಕೋನದಿಂದ ಇಲ್ಲೆಲ್ಲ ದಿಸೆಯಲ್ಲೂ ಕೂಡ ಇದು ಅಭಿವೃದ್ಧಿಯ ಪಥದೆಡೆಗೆ ಸಾಗ್ತಾ ಇದೆ. ಬಹಳ ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇದಿಷ್ಟಕ್ಕೆಲ್ಲ ಇದೊಂದು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಕೂಡ ಕುಶಾಲನಗರ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನಾವರಣಗೊಳ್ಬೇಕು.
ಆ ನಿಟ್ಟಿನಲ್ಲಿ ಅನೇಕ ಸೌಲಭ್ಯಗಳು ನಮ್ಮೂರಿಗೆ ಬೇಕಾಗಿದೆ. ಆ ಸೌಲಭ್ಯಗಳನ್ನು ದಕ್ಕಿಸಿಕೊಡೋದ ದಿಸೆಯಲ್ಲಿ ನಮ್ಮನ್ನು ಆಳುವ ಪ್ರತಿನಿಧಿಗಳು, ನಮ್ಮನ್ನು ಪ್ರತಿನಿಧಿಸುವವರು, ನಮ್ಮ ಆಶೋತ್ತರಗಳಿಗೆ ಅವರು ಬೆಂಬಲಕ್ಕೆ ನಿಂತ್ಕೊಳ್ಬೇಕು. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಈ ಸಂದರ್ಭ ಮಾತನಾಡಿದರು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜಾಗನ ನಾವು ತಗೋಬೇಕು ಅಂತ ಹೇಳಿದ್ರೆ ಹಲವಾರು ಕಾನೂನು ತೊಡ್ಕೊಳ್ಳುತ್ತೆ ಸರ್. ಅದು ನಮ್ಮ DSP ಅವ್ರಿಗೂ ಗೊತ್ತು, ಇದಕ್ಕಿಂತ ಮುಂಚೆ ಇದ್ದ DSP ಅವ್ರಿಗೂ ಗೊತ್ತಿದೆ ಅದೇನಾಯಿತು ಅಂದ್ಕೊಂಡು. ಸೊ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಹಣ ತುಂಬಿದ್ರು, ಆಲ್ಮೋಸ್ಟ್ 56,40,000 rupees ಹೆಚ್ಚು ತುಂಬಿದ್ದಾರೆ ದುಡ್ಡು. ಬಟ್ ಅವ್ರಿಗೆ ದುಡ್ಡು ಶಾರ್ಟೇಜ್ ಆಯಿತು ಅಂತ ಹೇಳ್ಕೊಂಡು ಡಿಪಾರ್ಟ್ಮೆಂಟಲ್ಲಿ ಇರೋ ಜಾಗನ ಇಷ್ಟು ತೊಗೊಂಡಿದ್ದಾರೆ. ಬಟ್ ಪಕ್ಕದ ಜಾಗನೂ ನಾವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಅವರಿಗೆ. ಅದು ಬೇರೆ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ, ಕಲ್ಲು ಬಂಡೆಗಳಿದೆ, ಅದನ್ನು ಯೂಸ್ ಮಾಡ್ಕೋಬೋದು ಅಂತ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಣ ಬಡಾವಣೆಯ ಜನತೆ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದರೆ ಹೆಂಗಪ್ಪ ಜನ ಗಲಾಟೆ ಮಾಡ್ತಾರೆ, ಗೊಂದಲ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳ್ಕೊಂಡು ಇಲ್ಲೇ ಇದೆ ಮೇಡಮ್, ಇದೇ ಏರಿಯಾ. ಸೊ ಅವ್ರಿಗೆ ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ಇಲ್ಲಿ ಸುಮಾರು ಜನ ಇಲ್ಲೂ ಕೂತಿದ್ದಾರೆ, ಪ್ಲಸ್ ಅವ್ರಿಗೆ ನಾನು ಮನವರಿಕೆನೂ ಮಾಡಿಕೊಟ್ಟಿದ್ದೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಲಿಷ್ಠವಾಗಿಸುತ್ತದೆ. ಈ ಪ್ರಸ್ತುತ ಕಾಮಗಾರಿಯು ಸುಮಾರು 2,04,00,000 ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಈ ಕಟ್ಟಡವು ಸರಿಸುಮಾರು 481 ಚದರ ಮೀಟರ್ ವಿಸ್ತರಣವನ್ನು ಹೊಂದಿದ್ದು, ಠಾಣೆಯ ಸುಗಮ ವ್ಯವಸ್ಥೆ ಹಾಗೂ ದೈನಂದಿನ ಕರ್ತವ್ಯಗಳಿಗೆ ಬೇಕಾಗಿರುವಂತಹ ಕೊಠಡಗಳನ್ನು ಹೊಂದಿರುತ್ತದೆ. ಕುಶಾಲನಗರ ವಕೀಲರ ಸಂಘದ ಅಧ್ಯಕ್ಷ RK ನಾಗೇಂದ್ರ ಬಾಬು, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಮಾತನಾಡಿದರು. ಈ ಸಂದರ್ಭ ಜಿಲ್ಲಾಧಿಕಾರಿ ಸೋಮಶೇಖರ್, ಕೊಡಗು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಕೆಪಿಸಿಸಿ ಸದಸ್ಯರಾದ KP ಚಂದ್ರಕಲಾ, ಮಂಜುನಾಥ್ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, DYSP ಚಂದ್ರಶೇಖರ್, ವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್, ಪ್ರದೀಪ್ ಕುಮಾರ್ ಸೇರಿದಂತೆ ಪೊಲೀಸ್ ಠಾಣಾಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಕರೆತಂದ ಪ್ರಿಯಕರನೇ ಮದುವೆಯ ವಿಚಾರಕ್ಕೆ ಶುರುವಾದ ಜಗಳದ ಹಿನ್ನೆಲೆ ಪ್ರಿಯತಮೆಯಿಂದ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊಡತಿ ಬಳಿ ನಡೆದಿದೆ. ಕೊಡಗು ಮೂಲದ ರಂಜಿತಾ ಮೃತಪಟ್ಟ ದುರ್ದೈವಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಯ್ಯಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೃತ ರಂಜಿತಾ ಮತ್ತು ಆರೋಪಿ ಅಯ್ಯಪ್ಪ ಇಬ್ಬರೂ ಕೊಡಗಿನ ಪೊನ್ನಂಪೇಟೆ ಮೂಲದವರು. ಅಯ್ಯಪ್ಪನಿಗೆ ಈಗಾಗಲೇ ಮದುವೆಯಾಗಿದ್ದು ಹೆಂಡತಿಯನ್ನ ಬಿಟ್ಟಿದ್ದ. ತನ್ನ ಊರಿನ ಪಕ್ಕದವಳೆಯಾದ ರಂಜಿತಾಳನ್ನ ಪ್ರೀತಿಸ್ತಾ ಇದ್ದ ಈತ ಅವಳನ್ನೇ ಮದುವೆಯಾಗುವುದಾಗಿ ನಂಬಿಸಿದ್ದ. ಆತನ ಮಾತು ನಂಬಿದ ರಂಜಿತಾ ಮನೆ ಬಿಟ್ಟು ಬೆಂಗಳೂರಿಗೆ ಬಂದಿದ್ಲು. ಇಬ್ಬರು ಕೊಡತಿ ಬಳಿಯ ಗೋಪಾಲ್ ಎಂಬುವರ ಮನೆಯಲ್ಲಿ ಕಳೆದ 2 ತಿಂಗಳಿನಿಂದ ವಾಸವಾಗಿದ್ರು. ರಂಜಿತಾ ಡಿಮಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಯ್ಯಪ್ಪ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸೂಪರ್ವೈಸರ್ ಆಗಿದ್ದ. ಆದರೆ ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ತನ್ನನ್ನ ಮದುವೆಯಾಗುವಂತೆ ರಂಜಿತಾ ಒತ್ತಾಯಿಸ್ತಾ ಇದ್ಲು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ನಿರಂತರ ಜಗಳ ನಡೀತಾ ಇತ್ತು. ಶುಕ್ರವಾರ ಮಧ್ಯರಾತ್ರಿ ಜಗಳ ವಿಕೋಪಕ್ಕೆ ತಿರುಗಿದಾಗ ಆರೋಪಿ ಅಯ್ಯಪ್ಪ ವೈರ್ನಿಂದ ರಂಜಿತಾಳ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ ಬಳಿಕ ಆರೋಪಿ ಅಯ್ಯಪ್ಪ ಇದೊಂದು ಆತ್ಮಹತ್ಯೆ ಎಂದು ಬಿಂಬಿಸಲು ಹವಣಿಸಿದ್ದ. ರಂಜಿತಾ ಫ್ಯಾನ್ಗೆ ನೇಣು ಬಿಗಿದುಕೊಂಡಿದ್ದಾಳೆ ಎಂದು ನಂಬಿಸಲು ದೃಶ್ಯ ಸೃಷ್ಟಿ ಮಾಡಿದ್ದ. ಬಳಿಕ ಮನೆ ಮಾಲೀಕ ಗೋಪಾಲ್ ಅವರ ಬಳಿ ಹೋಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ನಾಟಕವಾಡಿ ಆಸ್ಪತ್ರೆಗೆ ಕರೆದೊಯ್ದಿದ್ದ. ಸ್ಥಳಕ್ಕೆ ಭೇಟಿ ನೀಡಿದ ವರ್ತೂರು ಪೊಲೀಸರು ಪರಿಶೀಲನೆ ನಡೆಸಿದಾಗ ಅಯ್ಯಪ್ಪನ ನಾಟಕ ಬಯಲಾಗಿದೆ. ಕುತ್ತಿಗೆಯ ಮೇಲಿದ್ದ ಗುರುತುಗಳು ಹಾಗೂ ಮನೆಯಲ್ಲಿದ್ದ ಸಾಕ್ಷ್ಯಗಳು ಇದು ನೇಣು ಬಿಗಿದುಕೊಂಡಿದ್ದಲ್ಲ, ಬದಲಾಗಿ ಕೊಲೆ ಎಂಬುದನ್ನು ಪುಷ್ಟೀಕರಿಸಿವೆ. ತೀವ್ರ ವಿಚಾರಣೆ ನಡೆಸಿದಾಗ ಅಯ್ಯಪ್ಪ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಉದ್ಯಮಿ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅವರ ಬೆಂಗಳೂರಿನ ಸಂಜಯ್ ನಗರ ನಿವಾಸಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು. ಈ ಸಂದರ್ಭ ಕರ್ನಾಟಕದ ರಕ್ಷಣಾ ವೇದಿಕೆಯ ಸಂಘಟನೆ ಹಾಗೂ ಚಳವಳಿಯ ಕುರಿತಂತೆ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರವು ನಿತ್ಯ ಬಳಕೆಯ ಗ್ಯಾಸ್ ದರವನ್ನು ಏರಿಕೆ ಮಾಡಿರುವುದನ್ನು ಖಂಡಿಸಿ ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ವಿರಾಜಪೇಟೆ ಘಟಕದ ವತಿಯಿಂದ
ಪ್ರತಿಭಟನೆ ನಡೆಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಎಸಿ ಸಾಬು ಅವರ ನೇತೃತ್ವದಲ್ಲಿ ನಡೆದ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಚ್.ಬಿ. ರಮೇಶ್ ಅವರು, ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇರುವುದು ದೇಶದ ಆಂತರಿಕ ವ್ಯವಸ್ಥೆಯ ಬಗ್ಗೆ ಯುದ್ಧಕ್ಕೆ ಅಮೆರಿಕ ಸಾಥ್ ನೀಡಿದ್ದು, ಈ ಸಂಘರ್ಷದಿಂದಾಗಿ ತೈಲ ಉತ್ಪನ್ನಗಳು ಆಮದುವಿಕೆಗೆ ತಡೆಯಾಗಿದೆ. ಯುದ್ಧ ನಡೆಯುವುದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರವು ನಿತ್ಯ ಬಳಕೆಯಾಗುವ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ. ಯಾವ ದೇಶವೂ ಯುದ್ಧವನ್ನು ಬಯಸೋದಿಲ್ಲ. ಸರ್ವೋಚ್ಚ ಅಧಿಕಾರದ ದಾಹದಿಂದ ಯುದ್ಧ ನಡೀತಾ ಇದೆ. ಕೇಂದ್ರ ಸರ್ಕಾರವು ಸುಮಾರು 50 ದಿನಗಳವರೆಗೆ ತೈಲ ಉತ್ಪನ್ನಗಳ ದಾಸ್ತಾನು ಇದೆ. ಆತಂಕ ಬೇಡ ಎಂದು ಜನತೆಯಲ್ಲಿ ಮನವಿ ಮಾಡಿದೆ. ಗ್ಯಾಸ್ ನಂಬಿಕೊಂಡು ಜೀವನ ಸಾಗಿಸುವವರು ಇಂದು ಬೀದಿಗೆ ಬಂದಿದ್ದಾರೆ. ಜನತೆಯ ಹಿತ ಕಾಪಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕೆಂದರು. ಕೈಗೊಂಬೆಯಾದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಧಿಕ್ಕಾರ. ಬಡವರ ಅಡಿಗೆ ಮನೆ ಉಳಿಯಲೇಬೇಕು. ವಿರಾಜಪೇಟೆ ಘಟಕದ ನೇತೃತ್ವದಲ್ಲಿ ಒಂದು ಏನು ಗ್ಯಾಸ್ನ ದರ ಏರಿಕೆಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಕಾರಣಕರ್ತರು ಮತ್ತು ಯುದ್ಧದ ಆ ಭಾಗಕ್ಕೆ ನಾವು ಹೋಗೋದಕ್ಕಿಂತ ಯುದ್ಧ ನಮಗೆ ಬೇಡ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಜೊತೆಗೆ ನಾವು ಶಾಂತಿಯನ್ನು ಬಯಸುವವರು. ಹಾಗಾಗಿ ಯುದ್ಧ ನಿಲ್ಲಬೇಕು. ಮತ್ತು ಏನು ಗ್ಯಾಸ್ ದರ ಏರಿಕೆ ಆಗಿದೆ, ಗ್ಯಾಸ್ ದರ ಮಾತ್ರ ಅಲ್ಲ, ಯುದ್ಧದಿಂದ ನಷ್ಟ ಆಗುತ್ತೆ ಹೊರತು ಯಾವುದೇ ಪ್ರಯೋಜನ ಆಗೋದಿಲ್ಲ. ನಾವು ಯುದ್ಧದಿಂದ ಕಳ್ಕೊಳ್ಳೋದೇ ಹೆಚ್ಚಾಗಿರ್ತದೆ ಹೊರತು ಗಳಿಸ್ಕೊಳ್ಳೋದು ಏನಿರೋದಿಲ್ಲ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಯುದ್ಧ ಮಾಡಿದಾಗ ಅವರು ಇರುವಂಥ ಅಣುಬಾಂಬುಗಳನ್ನು ಹಾಕುವಂಥದ್ದು, ಮಿಸೈಲ್ಗಳನ್ನ ಬಿಡುವಂಥದ್ದು, ಅದರಿಂದ ಭಾಳಷ್ಟು ಪ್ರಾಣಗಳು ಹೋಗ್ತಾ ಇವೆ. ಹಾಗಾಗಿ ತಕ್ಷಣದಲ್ಲಿ ಯುದ್ಧ ನಿಲ್ಲಬೇಕು. ಯುದ್ಧ ನಿಲ್ಲುವುದರ ಜೊತೆಗೆ ಈಗೇನು ಗ್ಯಾಸ್ ದರ 3-4 ದಿನದ ಒಂದು ವಾರದ ಹಿಂದೆ 30 ರೂಪಾಯಿ ಹೆಚ್ಚಳ ಆಗಿದೆ. ಈಗಾಗಲೇ ವಿರಾಜಪೇಟೆ ಘಟಕದ ಕಾರ್ಯದರ್ಶಿಗಳು ಹೇಳಿದಾಗೆ 2014ರ ಸಂದರ್ಭದಲ್ಲಿ ಅಂದಿನ ಗ್ಯಾಸ್ ದರ 480 ರೂಪಾಯಿ ಇತ್ತು. ಈಗ ಅದೇ ಗ್ಯಾಸಿನ ಬೆಲೆ 1000ದ ಅಂಚಿನಲ್ಲಿದೆ. ಜಿಲ್ಲಾ ಸಮಿತಿ ಸದಸ್ಯ ಎಸಿ ಸಾಬು ಮಾತನಾಡಿ, ಕಟ್ಟಿಗೆ ಒಲೆ ಬಿಟ್ಟು ಗ್ಯಾಸ್ ಬಳಸಿ ಹೊಗೆರಹಿತ ಜೀವನ ನಿಮ್ಮದಾಗಿಸಿ ಎಂದು ಹೇಳಿಕೊಂಡು ಕೇಂದ್ರ ಸರ್ಕಾರವು ಮತ್ತೊಮ್ಮೆ ಜನತೆಯಿಂದ ಗ್ಯಾಸ್ ಬೆಲೆ ಏರಿಕೆಗೊಳಿಸಿ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಆರೋಪಿಸಿದರು. ಈಗಾಗಲೇ ನಮ್ಮ ಹೋರಾಟದ ವಿಷಯಗಳ ಬಗ್ಗೆ ನಮ್ಮ ಉತ್ಪಾದಕರಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಮಾತನಾಡಿದರು. ನಮ್ಮಲ್ಲಿ ಒಂದು ನಮ್ಮ ಆಗುತ್ತಾ ಇರುವ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು 4ನೇ ಅತಿ ದೊಡ್ಡ ಶಕ್ತಿ ನಾವುಗಳು, ನಮಗೆ ಏನೂ ಆಗ್ತಾ ಇಲ್ಲ ಅಂತೇಳಿ. ಆದರೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಯುದ್ಧ ಶುರುವಾಗಿ 1 ವಾರದಲ್ಲಿ ಭಾರತ ದೇಶದಲ್ಲಿ ಅನಿಲ ಕೊರತೆಯಾಗಿದೆ. 4ನೇ ಅತಿ ದೊಡ್ಡ ಶಕ್ತಿಯಾಗಿಯ ಭಾರತ ದೇಶದಲ್ಲಿ 1 ವಾರದಲ್ಲಿ ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೆಯುತ್ತಾ ಇರುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅಡಿಗೆ ಅನಿಲ ಕೊರತೆಗಳಾಗಿದೆ. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ, ಮೊನ್ನೆ ದಿನ ಫೇಸ್ಬುಕ್ಕಿನಲ್ಲಿ ನೋಡುವಾಗ ಸ್ಮಶಾನದಲ್ಲಿ ಶವವನ್ನು ಸುಡಲಿಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕೂಡ ಅನಿಲ ಮುಖಾಂತರವಾಗಿ ಸುಡುವಂಥ ಒಂದು ಸ್ಮಶಾನದಲ್ಲಿ ಶವವನ್ನು ಸುಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಪೋಸ್ಟನ್ನು ನೋಡಿದ್ದೇವೆ. ಸಿಪಿಐ ಪಕ್ಷದ ಪ್ರಮುಖ ವಕೀಲ ಕೆವಿ ಸುನಿಲ್ ಮಾತನಾಡಿ, ಇತ್ತೀಚೆಗೆ ದೇಶದ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರಗಳಲ್ಲಿ ಹೆಚ್ಚಳ ಮಾಡಿರುವುದು ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಮತ್ತೊಂದು ಭಾರೀ ಹೊರೆ ಹಾಕಿದಂತಾಗಿದೆ ಎಂದರು. ಹೇಳುವಂಥ ಧೈರ್ಯವನ್ನು ನರೇಂದ್ರ ಮೋದಿ ತೋರಿಸಬೇಕು. ಇಲ್ಲಿ ಉತ್ತರ ಕುಮಾರದ ಪೌರುಷ ತೋರಿಸೋದಲ್ಲ, ಭಾರತದ ಜನರ ಮಧ್ಯದಲ್ಲಿ ಬಂದು ನಾನು
ಎಚ್ಚರಿಕೆ ಹೇಳಿಕೊಳ್ಳುವುದು. ಉತ್ತರ ಕುಮಾರ ಇದರಲ್ಲಿ ಅವನ ಅರಮನೆಯಲ್ಲಿ ಕೂಡ ಹೇಳ್ತಿದ್ದಾನೆ, ಅರ್ಜುನ ನನ್ನ ಎದುರಿನಲ್ಲಿ ಸಿಕ್ಕಿದ್ರೆ ನಾನು ಅವನನ್ನು ಪುಡಿ ಮಾಡಿಬಿಡ್ತೇನೆ. ಅದೇ ರೀತಿ ಉತ್ತರ ಕುಮಾರನ ಹೋಗಿ ಮಾತನಾಡುವುದಲ್ಲ, ಬಹಿರಂಗವಾಗಿ ಇರಾನನ್ನು ಬೆಂಬಲಿಸಬೇಕು ಮತ್ತು ಅನೇಕ ಸಂಪೂರ್ಣ ಹೊರೆಯನ್ನು ಕೇಂದ್ರ ಸರ್ಕಾರ ಹೊರಬೇಕು ಮತ್ತು ಇದರಿಂದಾಗುವ ಪರಿಣಾಮಗಳಿಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇದೇ ರೀತಿಯ ನಾವು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸತೀಶ್, ಸಿಪಿಐಎಂನ ಶಾಖಾ ಘಟಕದ ಸದಸ್ಯರಾದ ಕೆಎಸ್ ರತೀಶ್, ಪಿ ಖಾಲಿದ್, ಕೆಕೆ ಹರಿದಾಸ್, ಕೆಎಂ ಕಾಸಿಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಸುಗ್ಗಿಕಟ್ಟೆಗಳ ಅಭಿವೃದ್ಧಿಗೆ 80 ಲಕ್ಷ ರೂಪಾಯಿಗಳ ಅನುದಾನ ಕಲ್ಪಿಸಲಾಗಿದ್ದು, ತಾಲೂಕಿನ ಯಡೂರು ಗ್ರಾಮದ ಸುಬ್ಬಂಬ ದೇವಿ ಸುಗ್ಗಿಕಟ್ಟೆಯಲ್ಲಿ 8 ಗ್ರಾಮಗಳ ಸುಗ್ಗಿಕಟ್ಟೆಗಳ ಅಭಿವೃದ್ಧಿ ಕಾಮಗಾರಿಗೆ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಮಾತನಾಡಿದರು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸುಗ್ಗಿ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ಮೊದಲ ಹಂತದಲ್ಲಿ ಯಡೂರು, ಹಾನಗಲ್, ಶೆಟ್ಟಹಳ್ಳಿ, ತಾಕೇರಿ, ತಲ್ತಾರೆ ಶೆಟ್ಟಹಳ್ಳಿ, ನಗರಹಳ್ಳಿ, ಕುಮಾರಹಳ್ಳಿ, ತೋಳೂರು ಶೆಟ್ಟಹಳ್ಳಿ, ಚೌಡ್ಲು ಗ್ರಾಮಗಳ ಸುಗ್ಗಿ ಕಟ್ಟೆಗಳಿಗೆ ತಲಾ 10 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇತರ ಗ್ರಾಮಗಳಿಗೂ ನೀಡಲಾಗುವುದು ಎಂದು ಹೇಳಿದರು. ಮುಖ್ಯಮಂತ್ರಿಗಳು ತಮ್ಮ ವಿಶೇಷ ಅನುದಾನದಲ್ಲಿ 50 ಕೋಟಿ ರೂಪಾಯಿಗಳನ್ನು ನನ್ನ ಕ್ಷೇತ್ರಕ್ಕೆ ನೀಡಿದ್ದಾರೆ. ಸುಗ್ಗಿಕಟ್ಟೆ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿಗಳ ಹಣವನ್ನು ನೀಡಿದ್ದೇನೆ. ಸೋಮವಾರಪೇಟೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಭವನ ಕಾಮಗಾರಿ ಪೂರ್ಣಗೊಳಿಸಲು 2 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಪಿಸಲಾಗಿದೆ. ಇನ್ನು ವಿವಿಧ ಕಾಮಗಾರಿಗಳಿಗೆ ಅನುದಾನ ಕಲ್ಪಿಸಲಾಗಿದೆ ಎಂದರು. ಗ್ರಾಮೀಣ ಭಾಗಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹಲವು ಗ್ರಾಮೀಣ ರಸ್ತೆಗಳಿಗೆ ಡಾಮರೀಕರಣ ಹಾಗೂ ಕಾಂಕ್ರೀಟೀಕರಣ ಈಗಾಗಲೇ ಪ್ರಗತಿಯಲ್ಲಿದ್ದು, ಜನರ ಸಂಚಾರ ಸುಗಮವಾಗಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದರು. ಸರ್ಕಾರದಲ್ಲಿ ಹಣವಿಲ್ಲ ಎಂದು ವಿರೋಧ ಪಕ್ಷಗಳ ನಾಯಕರು ಟೀಕೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 2.5 ವರ್ಷಗಳಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತಂದು ಎಲ್ಲ ಗ್ರಾಮಗಳ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ತೋರಿಸುತ್ತೇವೆ ಎಂದು ಭರವಸೆಯ ಮಾತುಗಳನ್ನಾಡಿದರು. ವಿರೋಧ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡಲು ಗಮನ ಹರಿಸಿದರೆ ಒಳ್ಳೆಯದು ಎಂದು ಕಿವಿಮಾತು ಹೇಳಿದರು. ಬ್ರಾಹ್ಮ್ಯ ನಮಃ ಮಹೇಶ್ವರಿ ನಮಃ ಕೋಮರಿ ನಮಃ ವೈಷ್ಣವಿ ನಮಃ ವಾರಾಯಿ ಇಂದ್ರಾಣಿ ಮಹಾಕಾಳಿ ಮಹಾಸರಸ್ವತಿ ತ್ರಿಗುಣಾಂಬಿಕಾ ಭುವನೇಶ್ವರಿ ತಾಯಿ ದೇವತಾ. ಮುಖ್ಯಮಂತ್ರಿಯವರ ವಿವೇಶ ಅಡಿಯಲ್ಲಿ ಏನು ನಮಗೆ 50 ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಸೋಮವಾರಪೇಟೆ ತಾಲೂಕು ಹೆಚ್ಚಿನ ಭಾಗದಲ್ಲಿ ಸುಗ್ಗಿ ಕಟ್ಟೆ, ಸುಗ್ಗಿ ಹಬ್ಬಗಳು ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ನಮ್ಮ ಹಿರಿಯವರಿಂದ ಅಂದರೆ ಪುರಾತನ ಕಾಲದಂದರೆ 100 ವರ್ಷದ 200 ವರ್ಷದಲ್ಲ, 1000 ವರ್ಷದ ಇತಿಹಾಸದ ಸುಗ್ಗಿ ಹಬ್ಬಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಇತಿಹಾಸನ ನಾವು ನಮ್ಮ ಯುವ ಪೀಳಿಗೆಗಳು ಪ್ಲಸ್ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ. ಹಲವಾರಲ್ಲಿ ಹಳೇ ಕಟ್ಟೆಗಳವೆ. ಆ ಕಟ್ಟೆ ನೋಡ್ರೆ ನೀವು ಬೇಕಾದ್ರೆ ಒಂದು 2-3 ಇಲ್ಲೇ ನೋಡಿ, ನಮ್ಮ ಯಡೂರಲ್ಲಿ ಇದ್ದೀವಿ ಇವತ್ತು. ಎಷ್ಟು ವರ್ಷದಿಂದ ಹಳೆ ಕಟ್ಟೆಗಳು ಅಂತಂದರೆ 1000-1500 ವರ್ಷ 1200 ವರ್ಷದ ಇತಿಹಾಸ ಇದೆ. ಆ ವಿಚಾರದಲ್ಲಿ ಈ ಸುಗ್ಗಿ ಕಟ್ಟೆಗಳು ಅಭಿವೃದ್ಧಿ ಹೆಂಗೆ ಮಾಡ್ಬೋದು ಅಂತ ನಾವು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಡಿಲಿ ಏನು 50 ಕೋಟಿ ಕೊಟ್ಟಿರೋದು 12 ಪಟ್ಟಿ ಮಾಡ್ಕೊಂಡಿದ್ದೀವಿ. ಆ 12ರಲ್ಲಿ ಇವತ್ತು ಯಡಿಯೂರಿಂದ ಇರ್ಬೋದು, ಕೂತಿ ಇರ್ಬೋದು, ನಗರಹಳ್ಳಿ ಇರ್ಬೋದು, ಹಲವಾರು ನಮ್ಮ 10 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ವಿ. ಒಂದೊಂದು ಸುಗ್ಗಿ ಕಟ್ಟೆ ಅವ್ರಿಗೆ ಯಾವ ರೀತಿಯಲ್ಲಿ ಮಾಡ್ಕೊಂಬರ್ಬೇಕು ಇದು ನಮ್ಮ ಯಡಿಯೂರು ಅಧ್ಯಕ್ಷರಾದಂಥ ಮೋಹನಣ್ಣವರು ಅವರು ಇಂಟರ್ಲಾಕು ಮೆಟ್ಲಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡ್ರೆ, ಒಂದೊಂದು ಕಮಿಟಿಯವರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ಕೊತಾರೆ ಅವ್ರ ರೀತಿಯಲ್ಲಿ ಮಾಡ್ಕೊಳ್ಳಿ. ನಮಗೇನು ಗೊತ್ತಾ, ಏಪ್ರಿಲಲ್ಲಿ ಹಬ್ಬ ಬರ್ತದೆ, ಏಪ್ರಿಲ್ ಎಂಡಲ್ಲಿ ಹಬ್ಬ. ಅದರೊಳಗಡೆ ಆದಷ್ಟು ಬೇಗ ಮುಗಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮುಖಾಂತರ ಎಲ್ಲರಿಗೂ ಏನು ಮನವಿ ಮಾಡ್ತೀವಿ ಅಂತಂದರೆ, ಈ ಹಬ್ಬ ಆದಮೇಲೆ ಪ್ರಾರಂಭ ಮಾಡ್ಕೊಳಕ್ಕೆ ಮಾಡಿ. ಮಾತ್ರ ಮಳೆ ಶುರುವಾದರೆ ಇನ್ನೂ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು. ಆ ವಿಚಾರದಲ್ಲಿ ಏನು 10 ಲಕ್ಷ ರೂಪಾಯಿ ಸುಗ್ಗಿ ಕಟ್ಟೆ ಕೊಡೋಕ್ಕೆ ಅವಕಾಶ ಮಾಡಿದ್ದಂಥ ನಮ್ಮ ಕ್ಷೇತ್ರದ ಮತದಾರರಿಗೆ ನಾವು ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕು. ಯಾಕಂತಂದರೆ ಇದು ಇತಿಹಾಸನ ಕಾಪಾಡ್ಕೊಳ್ಳೋಕ್ಕೆ ಎಲ್ಲರೂ ಸೇರ್ಕೋಬೇಕು, ಜನಪ್ರತಿನಿಧಿಗಳು ಸೇರ್ಕೋಬೇಕು. ಪಾಪ ಒಂದು ದಿವಸಕ್ಕೆ ಬಂದು ನಮ್ಗೆ ಹಬ್ಬ ಕರೆದ್ಬಿಟ್ಟು ಊಟಕ್ಕೆ ಕರೀತಾರೆ, ಅದಾದಮೇಲೆ 1 ವರ್ಷ ಆದಮೇಲೆ ನಾವು ಆ ಜಾಗಕ್ಕೆ ಸ್ಥಳಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಈ ಥರ ಆದರೂ ಶಾಶ್ವತ ಅಂತ ಒಂದು ಕಾರ್ಯಕ್ರಮಗಳು ಉಳಿತವೆ. ಆ ವಿಚಾರದಲ್ಲಿ ಸುಗ್ಗಿ ಕಟ್ಟೆ, ಸುಗ್ಗಿ ಹಬ್ಬಗಳು ನಿರಂತರವಾಗಿ ನಮ್ಮ ಯುವ ಪೀಳಿಗೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಅರಿವಾಗಬೇಕು, ಅವ್ರಿಗೆ ಇದೇ ರೀತಿಯಲ್ಲಿ ಭಕ್ತಾದಿಗಳಾಗಬೇಕು. ಯಾಕಂತಂದರೆ ಈ ಸುಗ್ಗಿ ಏನು ಅಂತಂತಂದರೆ, ವೇದಿಕೆಯಲ್ಲಿ ಯಡೂರು ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮೋಹನ್ ಕುಮಾರ್, ತೋಳೂರು ಶೆಟ್ಟಹಳ್ಳಿ ಮಂಡಳಿ ಅಧ್ಯಕ್ಷ ರಾಜಗೋಪಾಲ್, ನಗರಹಳ್ಳಿ ಗ್ರಾಮದ ಅಧ್ಯಕ್ಷ ಜಗದೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಾವಿನ ಮುಂದೆ ರಾಜಕೀಯ ನಡೆಸುವುದು ಬಿಜೆಪಿ ಪಕ್ಷದವರ ಮನೋವಿಕಾರತೆಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ವಕ್ತಾರ ಆಪಟ್ಟಿರ ಟಾಟು ಮಣ್ಣಪ್ಪ ಬಿಜೆಪಿಗರ ಪ್ರತಿಭಟನೆಯ ನಡೆಯಿಂದ ಟೀಕಿಸಿದ್ದಾರೆ. ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ಪಕ್ಷಭೇದ ಮರೆತು ಸ್ಪಂದಿಸುವ ಮನೋಭಾವವನ್ನು ವೃದ್ಧಿಸಿಕೊಳ್ಳಲಿ.
ವಿನಾಕಾರಣ ಆಪಾದನೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುವುದು ಸಾಧನೆಯಲ್ಲ ಎಂದರು. ಕಳೆದ 20 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಕೊಡಗಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದಿಗೂ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಬಿಜೆಪಿ ಪಕ್ಷದ ಆಡಳಿತದಲ್ಲಿ ಬಗೆಹರಿಸಲಾಗದ ಸಮಸ್ಯೆಯಿಂದ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಾಸಕರು ಬಗೆಹರಿಸಬೇಕು ಎಂಬ ನಿರೀಕ್ಷೆ ಹೊಂದುವುದು ಮೂರ್ಖತನವಾಗಿದೆ ಎಂದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅರಣ್ಯ ನೀತಿಯ ನಡುವೆ ಕೊಡಗಿನಲ್ಲಿ ಹುಲಿ ಹಿಡಿಯಲು ಮತ್ತು ಆನೆ ಸೆರೆ ಹಿಡಿದು ಸ್ಥಳಾಂತರ ಮಾಡಲು ಶಾಸಕ ಪೊನ್ನಣ್ಣವರು ಸಫಲತೆಯ ಕಾರ್ಯವನ್ನು ಮುಂದುವರೆಸಿದ್ದಾರೆ. 20 ವರ್ಷಗಳಲ್ಲಿ ವನ್ಯಪ್ರಾಣಿ ದಾಳಿಯಿಂದ ಮೃತಪಟ್ಟವರಿಗೆ ಕನಿಷ್ಠ ಸಾಂತ್ವನ ಹೇಳಲು ಸಹ ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರು ಮುಂದಾಗಲಿಲ್ಲ ಎಂಬ ಆರೋಪಗಳಿವೆ. ಈ ವಿಚಾರವಾಗಿ ಸಾಕಷ್ಟು ಉದಾಹರಣೆಗಳು ಸಾಕ್ಷಿ ಸಮೇತ ಇವೆ ಎಂದು ಆರೋಪಿಸಿದ್ದಾರೆ. ಶಾಸಕ ಪೊನ್ನಣ್ಣವರು ವನ್ಯಪ್ರಾಣಿ ಮತ್ತು ಮಾನವ ಸಂಘರ್ಷದ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಶಾಶ್ವತ ಪರಿಹಾರ ಕ್ರಮಕ್ಕೆ ಆಲೋಚನಾಪರರಾಗಿ ಹಲವು ಯೋಜನೆಯನ್ನು ತಂದಿದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಗೆ 20 ಕೋಟಿ ಅನುದಾನವನ್ನು ತಂದು ಕಾಮಗಾರಿ ಪ್ರಾರಂಭಕ್ಕೆ ಚಾಲನೆ ನೀಡಿದ್ದಾರೆ. ತಕ್ಷಣವೇ ಹುಲಿಗಳನ್ನು ಹಿಡಿಯಲು ಮತ್ತು ಆನೆಗಳನ್ನು ಸೆರೆ ಹಿಡಿಯಲು ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ವನ್ಯಪ್ರಾಣಿಗಳ ಹಾವಳಿಯಿಂದ ಎದುರಾದ ಸಾವು ನೋವುಗಳಿಗೆ ಪರಿಹಾರವನ್ನು ತಕ್ಷಣ ಒದಗಿಸಲು ಕೂಡ ಜಾಗೃತ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಆದರೆ ಮಾಜಿ ಶಾಸಕರು ಕಳೆದ 20 ವರ್ಷಗಳಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳ ಸಮಸ್ಯೆಗೆ ಕಂಡುಕೊಂಡ ಪರಿಹಾರ ಉಪಾಯಗಳನ್ನು ತಿಳಿಸಲಿ, ತಂದ ಅನುದಾನಗಳನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಯಾರ ಸಮಸ್ಯೆ ಬಂದಿದ್ದಲ್ಲ, ಇದು ಅನೇಕ ವರ್ಷಗಳಿಂದ ಇದೆ. ಇದನ್ನ ಶಾಶ್ವತವಾಗಿ ಯಾವ ರೀತಿ ಪರಿಹಾರ ಮಾಡಬೇಕು, ಶಾಶ್ವತವಾಗಿ ನಮ್ಮ ಈ ಜನರ ಪ್ರಾಣವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಎನ್ನುವುದರ ಬಗ್ಗೆ ಕಳೆದ 20 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದೆ ಇವತ್ತು ಏಕಾಏಕಿ ಸಾವಿನ ಮುಂದೆ ಬಂದು ಪ್ರತಿಭಟನೆ ಮಾಡುವಂಥದ್ದು ಇರ್ಬೋದು. ಅದು ಒಂದು ರೀತಿಯಲ್ಲಿ ಅವರಿಗೆ ಶೋಭೆ ತರುವಂಥದ್ದು ವ್ಯವಸ್ಥೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹಾಗೆಯೇ ಮಾನ್ಯ ಶಾಸಕರಾದ ಕೆಜಿ ಬೋಪಯ್ಯನವರಲ್ಲಿ ನಾನೊಂದು ವಿಷಯ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಕಳೆದ 20 ವರ್ಷದಲ್ಲಿ ಎಷ್ಟು ಆನೆಯನ್ನ ಹಿಡಿದಿದ್ದಾರೆ, ಎಷ್ಟು ಹುಲಿಗಳನ್ನ ಹಿಡಿದಿದ್ದಾರೆ ಎನ್ನುವ ಮಾಹಿತಿಯನ್ನು ಸಹ ನಮಗೆ ಅವರು ನೀಡುವಂತಾಗಬೇಕು. ಯಾಕೆಂದ್ರೆ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರು ಬಂದ ನಂತರ ಇವತ್ತು ಅರಣ್ಯ ಇಲಾಖೆಯ ಮುಖಾಂತರ ಈಗ ಮೊನ್ನೆ ಸಾವಿಗೀಡಾದಂಥ ಚೌರಿಯ ಗಣಪತಿ ಅವರ ಬಗ್ಗೆ ಇವತ್ತು ಸದನದಲ್ಲಿ ಸಹ ಪ್ರಸ್ತಾಪ ಮಾಡಿದ್ದಾರೆ. ಆ ಆನೆಯನ್ನ ಈ 1-2 ದಿವಸದೊಳಗೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಬಂಡೀಪುರದಲ್ಲಿ ಅದನ್ನ ಪಳಗಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯವರಿಗೆ ಮಾತುಕತೆಯನ್ನು ಮಾಡಿ ಇವತ್ತು ಅಲ್ಲಿಗೆ ಸ್ಥಳಾಂತರ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂಥ ಅನೇಕ ವ್ಯವಸ್ಥೆಗಳಿದೆ. ಇವತ್ತು ಈ ಸಾವು ನೋವಿನ ಬಗ್ಗೆ ನಮ್ಮ ಸಂಸದರಿಗೆ ಸಂಬಂಧನೇ ಇಲ್ವಾ ಅಂತ ಹೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಸದರು ಇದ್ರ ಬಗ್ಗೆ ಯಾವ ರೀತಿಯಾದಂತ, ಯಾಕಂದ್ರೆ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಈ ಅರಣ್ಯ ನೀತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ಅನುಮತಿಗಳನ್ನ ಪಡೆದು ಇವತ್ತು ಈ ಅರಣ್ಯ ಇಲಾಖೆಯಲ್ಲಿ ಆಗ್ತಿರತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸಂಸದರ ಮೌನ ವಹಿಸುವಂತ ವ್ಯವಸ್ಥೆ ಏನು? ಇವತ್ತು ನಿನ್ನೆ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಕರ್ತವ್ಯ. ಅದು ಅವರಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಸರಿ. ಕೇವಲ ಎಸ್ ಪೊನ್ನಣ್ಣನವರನ್ನು ಮತ್ತು ಮಂತ್ರಗೌಡರವರನ್ನೇ ಗುರಿಯಾಗಿಸಿಕೊಂಡು ಪ್ರತಿಭಟನೆ ಮಾಡುವಂಥದ್ದು ಸೂಕ್ತವಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಜನರಿಗೆ ತಿಳಿದಿದೆ ಇವತ್ತು ಪೊನ್ನಣ್ಣನವರು ಯಾವ ರೀತಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಿದೆ. ಮಂತ್ರಿಗೌಡರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಿದೆ. ಇವತ್ತು ತಿತಿಮತಿಯಲ್ಲಿ ಮತ್ತು ಮಾಲ್ದರೆ ಭಾಗದಲ್ಲಿ ಸುಮಾರು 20 ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕ್ಲಿಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಅದಕ್ಕೆ ಗುದ್ದಲಿ ಪೂಜೆನೂ ಸಹ ಆಗಿದೆ. ಕಾಂಗ್ರೆಸ್ ಮುಖಂಡ ಕೊಲ್ಲಿರ ಬೋಪಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಶಾಸಕರ ವಿರುದ್ಧ ಪ್ರತಿಭಟನೆ ಧಿಕ್ಕಾರ ಕೂಗುವುದು ಸರಿಯಾದ ವಿಚಾರವಲ್ಲ. ಶಾಸಕರಿಗೆ ಇರುವಷ್ಟೇ ಜವಾಬ್ದಾರಿ ಬಿಜೆಪಿಯ ಸಂಸದರಿಗೆ ಇರಬಲ್ಲದು ಎಂಬುದನ್ನು ಅರಿತುಕೊಳ್ಳಬೇಕು. ಜೊತೆಗೆ ಮಾಜಿ ಶಾಸಕರಿಗೂ ಈ ಜವಾಬ್ದಾರಿ ಇದೆ. ಆರೋಪಗಳನ್ನು ಮಾಡ್ತಾ ಪ್ರತಿಭಟನೆ ನಡೆಸುವುದರಲ್ಲಿ ಕೊಡಗಿನ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದರು. ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಪ್ರತಿಭಟನೆಯಲ್ಲಿ ನಮ್ಮ 2 ಶಾಸಕರ ವಿರುದ್ಧ ಧಿಕ್ಕಾರ ಹೋಗುವುದು ಎಷ್ಟರ ಮಟ್ಟಿಗೆ ಇದು ಸರಿಯಿದೆ ಅಂತಿದ್ದು ಇಡೀ ನಮ್ಮ ಕೊಡಗಿನ ಜನತೆಗೆ ಗೊತ್ತಾಗಿದೆ. ಇವರು ಯಾವ ಥರ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಈಗಾಗಲೇ ಜನರಿಗೆ ಗೊತ್ತಾಗ್ತಾ ಇದೆ. ನಾನು ಹೇಳ್ತಾ ಇದ್ರೆ ಬರೀ ನಮ್ಮ 2 ಶಾಸಕರಿಗೆ ಮಾತ್ರ ಇದರ ಬಗ್ಗೆ ಜವಾಬ್ದಾರಿ ಇರೋದು, ಸಂಸದರಿಗೆ ಇಲ್ವಾ ಅಂತೇಳಿ ನಾವು ಈಗಾಗಲೇ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ಈಗಾಗಲೇ ಶಾಸಕರು ನಾವು ತಿಳಿದಾಗೆ ಇಲ್ಲಿ ನೋಡಿ, ನಾನು
ದಾಖಲಾತಿ ಸಹ ತಂದಿದ್ದಾರೆ. ಅವರು ಈಗಾಗಲೇ 22 ಕೋಟಿ ಕೊಟ್ಟಿದ್ದು ಬ್ಯಾರಿಗೇಡ್ ಹಾಕಲಿಕ್ಕೆ ಈಗಾಗಲೇ ಆಗಿ ಹಣ ಸಹ ಈಗ ಬಿಡುಗಡೆ ಆಗ್ತಿದೆ. ಈಗಾಗಲೇ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ಪೊನ್ನಂಪೇಟೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂಡೀರ ಹರೀಶ್, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಎಜೆ ಬಾಬು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಹಿಳಾ ದಿನಾಚರಣೆಯು ಕೇವಲ ಸಂಭ್ರಮದ ದಿನವಲ್ಲ, ಅದು ಈ ಹಿಂದೆ ಅಬಲೆಯರೆಂದು ಕರೆಸಿಕೊಂಡವರು ಸಬಲೆಯಾಗಿ ಉತ್ತಮ ಆಡಳಿತಗಾರ್ತಿಯಾಗಿ ಹೊರಹೊಮ್ಮಿದ ಕ್ರಾಂತಿಕಾರಿ ಹಾದಿಯ ಸ್ಮರಣೆ ಅಂತ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೇಳಿದರು. ಪುರಸಭೆ ವತಿಯಿಂದ ಪುರಸಭಾ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದವರು, ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೆಂದರೆ ಮನೆಯ ಬೆಳಗುವ ದೀಪ. 4 ಗೋಡೆಗೆ ಸೀಮಿತವಾಗಿದ್ದ ಹೆಣ್ಣು ಇಂದು ಕೈಯಾಡಿಸದ ಕ್ಷೇತ್ರವಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಗಂಡಿಗೆ ಸಮಾನವಾಗಿ ನಿಂತಿದ್ದಾಳೆ. ತಂದದೆ ಚಾಪು ಮುಡಿಸಿ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದಾಳೆ ಎಂದರು. ಮಹಿಳೆಯರನ್ನ ಪೂಜಿಸ್ತಾರೆ, ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ಕೂರೋದ್ರಿಂದ ಹಿಡಿದು ನಿಲ್ಲೋದ್ರಿಂದ ಹಿಡಿದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಹಿಡಿದು ಈ ಮನೆಗೆ ಹೋಗಿ ಸಿಮ್ನಿರ್ತೀರ ನೀವು? ಇಲ್ಲ ತಾನೆ? ಹೋಗಿ ಸ್ಲಿಪ್ಪರ್ ಒಂದ್ ಕಡೆ, ಬ್ಯಾಗ್ ಒಂದ್ ಕಡೆ, ಕೈಕಾಲು ತೊಳೆಯೋದು, ಮತ್ತೆ ಅಡ್ಗೆ ರೂಮ್ಗೆ ಓಡೇ ಹೊಡ್ತೀರಾ. ಹೌದಾ? ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳುವಾಗ ಅದೇ ರೀತಿ ಇಲಾಖೆಯಲ್ಲೂ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ, ನಮ್ಮ ಜವಾಬ್ದಾರಿ ನಿಭಾಯಿಸುವಲ್ಲಿ. ಮತ್ತು ಇಂಥ ಕಾರ್ಯಕ್ರಮಗಳು ಅಪರೂಪ. ಒಂದು ಮೀಟಿಂಗ್ಗಳು ನಡಿಬೋದು ಬಿಟ್ಟರೆ ಕಾರ್ಯಕ್ರಮಗಳು ಅಪರೂಪ. ನಾನು ಹೇಳಿದಾಗೆ ಪುರಸಭೆಯಲ್ಲಿ ಅವರು ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗೂ ಈ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಒಂದು ಮಾಹಿತಿ ಸಿಕ್ತು, ಕಾರ್ಯಕ್ರಮ ಇದೆ. ನಮ್ಮ ತಾಲೂಕು ಮೀಟಿಂಗ್ ನಾವೇ ಅಲ್ಲಿ ಆಯೋಜನೆ ಮಾಡಿರ್ತೀವಿ. ತಾಲೂಕು ಮೀಟಿಂಗನ್ನು ಬಿಟ್ಟು ಇಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಮಗಳ ಪರವಾಗಿ, ನಿಮ್ಮಗಳಿಗೋಸ್ಕರ. ನೀವಿಲ್ಲ ಅಂದರೆ ನಾವಿಲ್ಲ. ಇದು ಹೊಗಳಿಕೆಗೆ ಹೇಳುವ ಮಾತಲ್ಲ. ನೀವಿಲ್ಲ ಅಂದರೆ ನಮ್ಮ ಮನೆ ಹತ್ರ 2 ದಿನ ಬರಲಿಲ್ಲ ಅಂದರೆ ಗಬ್ಬನಾರಿ ಹೋಗ್ತದೆ. ನೀವು ಬಂದು ನಿಜವಾಗ್ಲೂ ಕೋವಿಡ್ ಬಂದಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿದೆ. ಇದು ನಿರಂತರ ಸಿಕ್ಕಲಿ. ಇದೇ ಕಾನ್ಸ್ಟಿಟ್ಯೂಷನ್ ಹೇಳಿದ್ದು, ಇದೇ ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕು. ತಳವರ್ಗದ ನೌಕರರಿಂದ ಬದಲಾವಣೆ ಆಗ್ತಾ ಬಂದರೆ ಮೇಲ್ಮಟ್ಟದ ನೌಕರರಿಗೂ ಅದು ಬದಲಾವಣೆ ಹೆಣ್ಮಕ್ಳಿಗೆ ಸಿಗ್ತದೆ. ಅದು ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಇಲ್ಲಿಯ ನೌಕರರಿದ್ದಾರೆ, ಎಲ್ಲ ಮಹಿಳಾ ಸಿಬ್ಬಂದಿಯವರು. ಆಯಿತು, ಒಂದು ಕಡೆ ಈ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯ ಇಲಾಖೆಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಇವರು ಮಹಿಳೆಯರನ್ನ ಪೂಜಿಸೋದಕ್ಕೆ ಹೇಳಿದ್ರಲ್ಲ, ಈ ಒಂದು ಕಾರ್ಯಕ್ರಮದ ಬ್ಯಾನರ್ಸ್ಗಳನ್ನ ಎಷ್ಟು ಜನರಿಗೆ ನಿಮಗೆ ಓದಕ್ಕೆ ಬರದಿದ್ರು ಬ್ಯಾನರ್ಸ್ಗಳನ್ನ ನೋಡಿ ಕಣ್ತುಂಬಿಸ್ಕೊಂಡು ಹೋಗಿ. ಮಾಹಿತಿಗಳು ಇದರಲ್ಲಿ ಲಭ್ಯ ಇದೆ. ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಬೇಕು. ಈಗ ಹೆಣ್ಣು ಭ್ರೂಣ ಹತ್ಯೆ ಕಡಿಮೆ ಆಗಿದೆ, ಆದರೆ ಪರ್ಸೆಂಟೇಜ್ ವಾರು ನಾವು 25-30 ವರ್ಷಗಳ ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ಆಗಿದ್ದಕ್ಕೆ ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಸ್ವಲ್ಪ ಕುಂಠಿತಗೊಂಡಿದೆ. 10 ಗಂಡು ಮಕ್ಕಳಿದ್ರೆ 10 ಹೆಣ್ಣು ಮಕ್ಕಳು ಇರಬೇಕು ಮೇಡಮ್. ಈಗ ಸ್ವಲ್ಪ 8-7 ಹೆಣ್ಮಕ್ಳಿಗೆ ಬಂದಿದ್ದಾರೆ. ಕೆಲವೊಂದು ವಿಲೇಜ್ಗಳಲ್ಲಿ ಗಂಡು ಮಕ್ಕಳು ಮದುವೆ ಆಗದೆ ಉಳಿದಿದ್ದಾರೆ. ಅದು ನಮ್ಮ ಫ್ಯಾಮಿಲಿಲೂ ಆಗ್ಬೋದು, ಗ್ರಾಮಗಳಲ್ಲೂ ಆಗ್ಬೋದು. ಇದು ಕಾರಣ ಹೆಣ್ಣು ಭ್ರೂಣ ಹತ್ಯೆಗೆ. ಈಗ ಇಲ್ಲ ಬಿಡಿ, ಯಾರಿಗೆ ಹೆಣ್ಮಕ್ಳು ಇಷ್ಟ ಗಂಡು ಮಕ್ಳು ಇಷ್ಟ ಅಂದರೆ ಮ್ಯಾಕ್ಸಿಮಮ್ ಎಲ್ಲರೂ ಗಂಡು ಮಕ್ಕಳು ಸಹ ಹೆಣ್ಮಕ್ಳನ್ನೇ, ಅಪ್ಪಂದಿರು ಹೆಣ್ಮಕ್ಳನ್ನ ಇಷ್ಟ ಅಂತ ಹೇಳ್ತಾರೆ. ಅಂಥ ಸಂದರ್ಭ ಬಂದಿದೆ. ಇದು 25-30 ವರ್ಷಗಳ ಹಿಂದಿನ ಪರಿಣಾಮದಿಂದ ಈ ಥರ ಆಗಿದೆ. ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಮಾತನಾಡಿ, ಮಹಿಳೆಯರು ಯಾವುದೇ ಕೀಳರಿಮೆ ಇಲ್ಲದೆ ಜೀವನದಲ್ಲಿ ಮುನ್ನುಗ್ಗಿದ್ರೆ ಯಶಸ್ಸು ಕಂಡುಕೊಳ್ಳಲು ಸಾಧ್ಯ ಎಂದರು. ನಡೆಯೋದು ಬೇಡ, ನಿಂದು ನಡೆಯೋದು ಬೇಡ, ಇಬ್ರದು ಆ ಟೈಮ್ ಸರಿಯಾಗಿ ಆ ಸಂದರ್ಭಕ್ಕೆ ತಕ್ಕನಾಗಿ ಯಾರ್ಯಾರು ನಡೆಯುತ್ತೋ ಅವರೇ. ಎಲ್ಲ ಹೆಣ್ಮಕ್ಳು ನಡೆಸ್ತೀರಾ, ನೀವೇ ನಡೆಸ್ಬಿಡಿ, ಪರವಾಗಿಲ್ಲ. ನೀವೇನೇ ಕೂತ್ಕೊಳ್ರಪ್ಪ, ಯಾಕೆ ಎದ್ದು ಹೋಗ್ತೀರಾ? ನಾನೇನು ಹೇಳಿದ್ದಲ್ಲ, ಈಗೋನ ಬಿಟ್ಬಿಡ್ಬೇಕು. ನನ್ನ ಗಂಡನ ಹತ್ರ ನಾನು ಯಾಕೆ ಸೋಲ್ಬೇಕು, ನನ್ನ ಹೆಂಡ್ರ ಹತ್ರ ನಾನು ಯಾಕೆ ಸೋಲ್ಬೇಕು ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ. 1 ಲಕ್ಷ ಸಂಬಳ ತಗೊಂಬನ್ನಿ, ದಯವಿಟ್ಟು ನೀವು ಆ ಥರ ನೀವು ನನ್ನ ಗಂಡನಿಂತ ದೊಡ್ಡವನು ಅನ್ನೋದು ಬೇಡ, ನಾವು ಹೆಂಡತಿಗಿಂತ ದೊಡ್ಡವರು ಅನ್ನೋದು ಬೇಡ. ಇದೊಂದು ಆದರೆ ದಯವಿಟ್ಟು ಎಲ್ಲ ಸಂಸಾರಗಳು ಚೆನ್ನಾಗಿರ್ತವೆ ಅಂತ ಹೇಳಿ ನನ್ನ ಭಾವನೆ. ಆಮೇಲೆ ಹೆಣ್ಮಕ್ಳಿಗೆ ಗಂಡ ಸಪೋರ್ಟ್ ಇದೆ ಅಂದರೆ ಆರೋಗ್ಯ ಅಲ್ಲ, ಎಲ್ಲ ಸೂಪರ್ ಆಗಿಬಿಡ್ತಾರೆ ಹೆಣ್ಮಕ್ಳು. ಅಷ್ಟು ಶಕ್ತಿ ಬಂದ್ಬಿಡುತ್ತೆ ಹೌದು. ಆ ರೀತಿಯಾಗಿ ಇವತ್ತು ನಾವೆಲ್ಲ ತಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ. ಆಮೇಲೆ ಹೆಣ್ಮಕ್ಳಿಗೆ ಸಾಕಷ್ಟು ಕಾನೂನುಗಳಿದಾವೆ. ಹೆಣ್ಮಕ್ಳು ರಕ್ಷಣೆ ಮಾಡಲಿಕ್ಕೆ ತುಂಬಾ ಕಾನೂನುಗಳಿದಾವೆ. ಆದರೆ ಗಂಡು ಮಕ್ಳಿಗೆ ಕಾನೂನುಗಳಲ್ಲಿ ಕಡಿಮೆ ಇದಾವೆ. ದಯವಿಟ್ಟು ಹೆಣ್ಮಕ್ಳು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಳಿಗೆ ದಯವಿಟ್ಟು ಕಾನೂನಿನಲ್ಲಿ ಕಡಿಮೆ ಇರೋದ್ರಿಂದ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರವಾಗಿ
ಕಾನೂನನ್ನು ಬಳಸ್ತಕ್ಕಂಥದ್ದು ದಯವಿಟ್ಟು ಮಾಡಬಾರ್ದು ಅಂತೇಳಿ ಮಾನ್ಯ ಹೆಣ್ಮಕ್ಳಲ್ಲಿ ನಾನು ಮನವಿ ಮಾಡ್ತೀನಿ. ನಿಮಗೆ ತುಂಬ ಕಾನೂನಿದೆ, ನಿಮ್ಮನ್ನು ನಾವು ಮಾತಾಡ್ಸಂಗಿಲ್ಲ. ಈಗ ಮೇಡಮ್ನವ್ರ ಮ್ಯಾನೇಜರ್ ಹೇಳಿದ್ರು, ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೆ ಅಲ್ಲಿ ಖಂಡಿತ ಸತ್ಯ ಅದು, ಎರಡು ಮಾತಿಲ್ಲ. ಆದರೆ ನಿಮಗೆ ಕಾನೂನುಗಳಿದ್ದಾವೆ, ಆ ಕಾನೂನುಗಳನ್ನು ದಯವಿಟ್ಟು ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕೋ ಆ ರೀತಿಯಾಗಿ ನೀವು ಬಳಕೆ ಮಾಡ್ಕೊಳ್ಳಿ. ದಯವಿಟ್ಟು ಸುಳ್ಳಾಗಿ ನಾನು ದಯವಿಟ್ಟು ಯಾರ ಕೈಲೂ ನಾನು ಇದು ಮಾಡ್ತಿಲ್ಲ. ನೀವು ಮನಸ್ಸಲ್ಲಿ ನೀವು ಹತ್ಕೊಂಡು ಹೇಳಿ, ನಾನು ಯಾಕೆಂದರೆ ನಾನು ನೋಡಿರೋದ್ರಿಂದ ನಾನು ಖಂಡಿತವಾಗಿ ನಾನು ಹೇಳ್ತಾ ಇರೋದು. ವೈದ್ಯಾಧಿಕಾರಿ ಅಂಜಲಿ ಮಾತನಾಡಿ ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ. ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಬಾಯಿ ಆರೋಗ್ಯದ ಬಗ್ಗೆ ನಾನು ಹೇಳ್ತೀನಿ. ಯಾಕಂದರೆ ಬಾಯಿದ್ದು ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಶರೀರ ಚೆನ್ನಾಗಿರೋದು. ಫಸ್ಟ್ ಹಲ್ಲು ಚೆನ್ನಾಗಿದ್ದರೆ ನಿಮ್ಮದು ಜೀರ್ಣಕ್ರಿಯೆ ಸರಿಯಾಗೋದು. ಆಮೇಲೆ ಮೇನಾಗಿ ಏನಂದರೆ ತಂಬಾಕು ಸೇವನೆ. ಮಹಿಳೆಯರು ಹೆಚ್ಚಾಗಿ ವೀಳ್ಯದ ಎಲೆ ಜೊತೆಗೆ ತಂಬಾಕು ಎಲೆ ಸೇರಿಸ್ಕೊಂಡು ಗಂಟು ಮಾಡಿ ಸೈಡ್ ಎಣ್ಣೆ ಸೈಡಲ್ಲಿ ಇಟ್ಕೊಳ್ಳೋದು ಅಭ್ಯಾಸ. ಅದೇ ಮೇನ್ ನಿಮ್ಮದು ಬಾಯಿ ಕ್ಯಾನ್ಸರ್ ಬರೋಕ್ಕೆ ಕಾರಣ. ಅದು ಏನಾಗ್ತದೆ, ಫಸ್ಟ್ ಗೊತ್ತಾಗೋದಿಲ್ಲ, ಚೆನ್ನಾಗಾಗ್ತದೆ, ಇಡೀ ದಿನ ಕೆಲಸ ಮಾಡ್ತೀವಿ, ಇದನ್ನೇ ಹೇಳೋದು, ನಮಗೆ ಕೆಲಸ ಮಾಡ್ತಾ ಇರ್ತೀವಿ, ನಮಗೇನೋ ಒಂದು ಬೇಕು, ಅದು ಕ್ರಮೇಣ ಏನಾಗುತ್ತೆ ಚಟ ಥರ ಆಗುತ್ತೆ. ಅದರಿಂದಾಗಿ ಅಲ್ಲಿಂದ ಸ್ಟಾರ್ಟ್ ಆಗೋದು ಮೇನ್ ಅದು. ಇನ್ನೊಂದೇನಂದ್ರೆ ನೀವು ಹಲ್ಲುದು ಚೆಕಪ್ ಮಾಡಿಸ್ಬೇಕು. 6 ತಿಂಗಳಿಗೆ ಒಂದ್ಸತಿ ನೋವಿರಲಿ ಇಲ್ಲದಲ್ಲಿ ಏನು ತೊಂದರೆ ಇಲ್ಲ ಅಂದ್ರು ಯಾವುದೇ ಡೆಂಟಿಸ್ಟ್ ನಿಮ್ಮ ಹತ್ರ ಇರೋದ್ರಿಗೆ ಹೋಗಿ ಹಲ್ಲು ಚೆಕಪ್ ಮಾಡಿಸ್ಬೇಕು. ಯಾಕೆ ಅಂತಂದ್ರೆ ಅದರಲ್ಲಿ ನಿಮಗೆ ಗೊತ್ತಾಗಿರೋದಿಲ್ಲ, ಹುಳ ಎಲ್ಲ ಆಗೋದು ಯಾವಾಗಲೂ ಕಪ್ಪು ಕಲರ್ ಏನಿರೋದಿಲ್ಲ. ನಿಮಗೆ ಗೊತ್ತಾಗೋಷ್ಟು ನೋವು ಸ್ಟಾರ್ಟ್ ಆಗಿರ್ತದೆ. ನೋವು ಸ್ಟಾರ್ಟ್ ಆದ್ಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡೋದು ಕಷ್ಟ. ಅಂದ್ರೆ ನೀವು ಜಾಸ್ತಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆ ಥರ ಎಲ್ಲ ಮಾಡಿಸ್ಬೇಕು. ನೀವು ಫಸ್ಟೇ ಬಂದ್ರೆ ನಾವು ಚೆಕ್ ಮಾಡಿದಾಗ ನಮ್ಗೆ ಮುಟ್ಟಾಗ ಗೊತ್ತಾಗ್ತದೆ ಸ್ಟಾರ್ಟ್ ಆಗಿದೆಯಾ ಇಲ್ಲ ಅಂತೇಳಿ. ನಾವು ಹೇಳ್ತೀವಿ ಇಂಥ ದಿನ ಬನ್ನಿ ಅಂದರೆ ಅದನ್ನ ಕ್ಲೀನ್ ಮಾಡಿ ಸಿಮೆಂಟ್ ಹಾಕೋದು ಅಂತ ಹೇಳ್ತೀರಲ್ಲ, ಅದನ್ನ ಮಾಡಿಕೊಡ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲ ಅಂದರೆ ನೀವು ಹಲ್ಲು ಕೀಳೋದು ಎಲ್ಲ ಮಾಡಿದ್ರೆ ಪುನಃ ಹಲ್ಲು ಇಡಬೇಕಾದ್ರೆ ತುಂಬ ಅದು ದೊಡ್ಡ ಪ್ರೊಸೀಜರ್. ಈ ಸಂದರ್ಭ ಪುರಸಭೆ ವ್ಯವಸ್ಥಾಪಕಿ ಸವಿತಾ, ಆರೋಗ್ಯಾಧಿಕಾರಿ ಉದಯಕುಮಾರ್, ಕಂದಾಯ ಅಧಿಕಾರಿ ರಾಮು, ಪೌರಸೇವಾ ಸಂಘದ ಅಧ್ಯಕ್ಷ ಧನಂಜಯ, ಉಪಾಧ್ಯಕ್ಷೆ ರಶ್ಮಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಪುರಸಭಾ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು. ಗೋಣಿಕೊಪ್ಪ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ಏರ್ಪಡಿಸಿದ್ದ ವಿದ್ಯಾರ್ಥಿಗಳ ದತ್ತಿ ನಿಧಿ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಗೋಣಿಕೊಪ್ಪ ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಕಾವೇರಪ್ಪ ಅವರು, ಮನುಷ್ಯ ಸ್ವಾರ್ಥರಹಿತ ಬದುಕಿಗಾಗಿ, ಪರರ ಹಿತಕ್ಕಾಗಿ ಪ್ರಕೃತಿಯಂತೆ ತನ್ನದೆಲ್ಲ ನಿನ್ನದೇ ಎಂಬ ಮನೋಭಾವನೆಯಿಂದ ಜೀವನ ನಡೆಸಬೇಕು. ಇಂತಹ ಬದುಕು ನಡೆಸುವವರಿಗೆ ಆನಂದದ ಬದುಕು ವೃದ್ಧಿಸುತ್ತೆ ಅಂತ ಕಿವಿಮಾತು ಹೇಳಿದರು. ಇಡೀ ಈ ಪ್ರಕೃತಿಯೇ ಮತ್ತು ಪ್ರಕೃತಿಯಲ್ಲಿ ಬದುಕ್ತಾ ಇರುವಂತಹ ಮನುಷ್ಯ ಈ ಪ್ರಕೃತಿಯಲ್ಲಿ ಹುಟ್ಟಿದ ಮೇಲೆ ಸಾಯುವವರೆಗೆ ಮಾಡಬೇಕಾದಂತಹ ಕರ್ತವ್ಯವೇ ಇದು. ನನಗಲ್ಲ ನಿನಗೆ ಅನ್ನುವಂಥದ್ದು ನಮ್ಮ NSSನ ತತ್ವ. ಯಾವತ್ತೂ ಕೂಡ ನಾವು ಯಾವುದೇ ಪ್ರಕೃತಿಯ ಯಾವುದೇ ವಸ್ತುವನ್ನು ನೀವು ತಗೊಳ್ಳಿ, ಅದೆಲ್ಲವೂ ಕೂಡ ಪರೋಪಕಾರಕ್ಕೋಸ್ಕರ ಇರುವಂಥದ್ದು. ಪರೋಪಕಾರಾರ್ಥಂ ಫಲಂತಿ ವೃಕ್ಷಾಃ, ಸಂಸ್ಕೃತದ ಒಂದು ಮಾತಿದೆ, ಪರೋಪಕಾರಾರ್ಥಂ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಂ ವಹಂತಿ ನದ್ಯಾಃ, ಪರೋಪಕಾರಾರ್ಥಂ ದುಹಂತಿ ಗಹ್ವಾಃ, ಪರೋಪಕಾರಾರ್ಥಂ ಇದಂ ಶರೀರಂ. ಮರ ಫಲ ಬಿಡುವುದು ಅದು ತಿನ್ನಲಿಕ್ಕೆ ಅಲ್ಲ, ಬೇರೆಯವರ ಹಸಿವನ್ನು ಹಿಂಗಿಸ್ಲಿಕ್ಕೆ ಅಂತ ಹೇಳ್ಕೊಂಡು, ಅದು ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಆಗಿರ್ಬೋದು, ಇನ್ನೊಬ್ಬರ ಹಸಿವನ್ನು ಹಿಂಗಿಸ್ಲಿಕ್ಕೋಸ್ಕರ ಅದು ಫಲವನ್ನು ಬಿಡುತ್ತೆ. ಹಾಗೆ ನದಿಯ ಪ್ರವಾಹ, ನದಿಯ ಹರಿವು ಇದೆಯಲ್ಲ, ಆ ಹರಿವು ಕೂಡ ಅಷ್ಟೇ. ಅದು ಯಾಕೆ ಅಂತ ಹೇಳಿದ್ರೆ ತನಗೋಸ್ಕರ ಅಲ್ಲ, ಪರರಿಗೋಸ್ಕರ ಹರಿಯುವಂಥದ್ದು. ಅದು ಹರಿದಂತಹ ಪ್ರದೇಶದಲ್ಲೆಲ್ಲ ಫಲವತ್ತತೆಯನ್ನು ಮಾಡುವುದರ ಮೂಲಕ, ಅದರಲ್ಲಿ ರೈತರು ಧಾನ್ಯಗಳನ್ನು ಬೆಳೆಯುವುದರ ಮೂಲಕ ಎಲ್ಲರ ಹಸಿವನ್ನು ಹಿಂಗಿಸುವಂತಹ ಕೆಲಸ. ಅದೇ ಪಶು ಪಕ್ಷಿಗಳಿಗೆ ಹುಲ್ಲು, ಆಹಾರ, ನೀರು ಕೊಡುವುದರ ಮೂಲಕ ಎಲ್ಲರ ದಾಹವನ್ನು ಇಂಗಿಸುವಂತಹ ಕೆಲಸವನ್ನು ನದಿ ಮಾಡುತ್ತೆ. ಹಾಗೆ ಗಹ್ವ ಅಂದ್ರೆ ಹಸು ಅಂತ ಅರ್ಥ. ಅದು ದುಹಂತಿ, ಅದರಿಂದ ಸಿಗುವಂತಹ ಹಾಲೇನಿದೆಯೋ
ಅದು ಕೂಡ ಅದಕ್ಕೋಸ್ಕರ ಅಲ್ಲ, ಎಲ್ಲರ ಹಿತಕ್ಕೋಸ್ಕರ ಅದು ಕೂಡ ಕೊಡುವಂಥದ್ದು. ಹಾಗಾದ್ರೆ ಇಡೀ ಪ್ರಕೃತಿಯೇ ನಮಗೆ ಒಂದು ಒಳ್ಳೆಯ ಮೆಸೇಜ್, ಒಳ್ಳೆಯ ಪಾಠವನ್ನು ಕಲಿಸ್ತಾ ಇದೆ. ನಮ್ಮ ಗಳಿಕೆ ಏನಿದ್ರೂ ಕೂಡ ಆ ಗಳಿಕೆಯಲ್ಲಿ ಒಂದು ಸ್ವಲ್ಪ ಪ್ರಮಾಣ ಆದರೂ ಕೂಡ ಇನ್ನೊಬ್ಬರ ಹಿತಕ್ಕೋಸ್ಕರ, ಕಷ್ಟದಲ್ಲಿರುವವರ ಹಿತಕ್ಕೋಸ್ಕರ ಆಗಬೇಕು ಅನ್ನುವಂಥದ್ದು. ಗೋಣಿಕೊಪ್ಪ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷ PPF BN ಪ್ರಕಾಶ್ ಮಾತನಾಡಿ, ಸಂಘ ಜೀವಿಯಾಗಿ ಈ ಜೀವನ ಮೌಲ್ಯಗಳೊಂದಿಗೆ, ಸಮಾಜಮುಖಿಯಾಗಿ ಜನಪರ ನಿಲುವುಗಳೊಂದಿಗೆ ಜನಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸೀರಿಯಲ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ತಂದ ಕರ್ತವ್ಯವಾಗಿಸಿಕೊಂಡಿದೆ ಎಂದರು. ಉತ್ತಮ ರೀತಿಯಲ್ಲಿ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡಿ, ಪತ್ರಿಕೆ ಹೇಳಿಕೆಗಳನ್ನ ಜೊತೆ ಸೇರಿಸಿ ಒಂದು ಸ್ಕ್ರಾಪ್ ಬುಕ್ ಮಾಡಿ ಕಳಿಸಿ, ಏನು ತಾವೆಳೆದಾಗೆ ಸುಮಾರು 252 ಚಾಪ್ಟರ್ಸ್ಗಳು ಬಿಟ್ ಮಾಡಿದಂಥ ಆ ಕಾಂಪಿಟೇಷನ್ನಲ್ಲಿ ನಾವು ಪ್ರಶಸ್ತಿ ಬರಲಿಕ್ಕೆ ಪ್ರಮುಖವಾಗಿ ಕಾರ್ಯದರ್ಶಿ ನಾಗೇಶ್ ಮೋಹನ್ರವರ ಶ್ರಮ ಅಪಾರ. ಅವರನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಕಾವೇರಿ ಕಾಲೇಜಿನ ವಿದ್ಯಾರ್ಥಿಗಳಾದ KR ಅಂಜಲಿ, MK ಮುತ್ತಂಬ, KB ಅಂಕಿತಾ ಚೌಂದಮ್ಮ ಅವರಿಗೆ ತಲಾ 10,000 ರೂಪಾಯಿಯಂತೆ ದತ್ತಿ ನಿಧಿಯನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭ ನೂತನ PPFಗಳಾಗಿ ಆಯ್ಕೆಯಾದ SS ತಿಮ್ಮಯ್ಯ, KB ಸಂಜೀವ್, ಆಶಿಕ್ ಚಂಗಪ್ಪ, ಮೇಕೇರಿ ಮೋಹನ್, ಜಿತೇಂದ್ರ, ಮೂಕಳೆರ ದಿಲ್ ಕುಮಾರ್ ಈ 6 ಸದಸ್ಯರಿಗೆ ಸಂಸ್ಥೆಯ ಪಿನ್ ವಿತರಣೆ ಮಾಡಲಾಯಿತು. ಸಂಸ್ಥೆಯ ಕಾರ್ಯದರ್ಶಿ PPF ನಾಗೇಶ್ ವರ್ಣೀಕರ್, MN ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಕೇರಳದ ಗಡಿಭಾಗವಾದ ಮಾಕುಟ್ಟದಲ್ಲಿ ಕಾಕತ್ತೋಡು ಶ್ರೀದೇವಿ ಮಹೋತ್ಸವ ಮಾರ್ಚ್ ತಿಂಗಳ 15 ಮತ್ತು 16ರಂದು ನಡೆಯಲಿದೆ. ಕೇರಳ ಮತ್ತು ಕರ್ನಾಟಕದ ಗಡಿಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ರಾಧಾಕೃಷ್ಣನ್ ಮನವಿ ಮಾಡಿದ್ದಾರೆ. ತಾರೀಖು 15ರ ಬೆಳಿಗ್ಗೆ 6:30 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆಗೆಯುವುದು, ನಂತರ ದೇವಿಗೆ ಅಭಿಷೇಕ, ಹೋಮ ಹವನ, ಭಗವತಿ ಸೇವೆ, ಸಹಸ್ರ ದೀಪ ಅಲಂಕಾರ ಪೂಜೆ, ಪುಷ್ಪಾಲಂಕಾರ ಹಾಗೂ ಸಂಜೆ ಸ್ಥಳೀಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಾನು ಕಾಕತೋಡು ದೇವಿ ಕ್ಷೇತ್ರದ ಅಧ್ಯಕ್ಷರು ರಾಧಾಕೃಷ್ಣ ದಾಸರು. ನಾನು ಅಲ್ಲಿ 5 ವರ್ಷದಿಂದ ಅಧ್ಯಕ್ಷ ಆಗಿದ್ದೇನೆ. ಅಲ್ಲಿ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠೆ ಮಾಡಬೇಕಂತ ಹೊಂದಿದ್ದೇವೆ. ಅಲ್ಲಿಗೆ ಕೇರಳ ಕರ್ನಾಟಕ ಬಾರ್ಡ್ರ್ ಆಗಿದ್ದಕ್ಕೆ ಅವರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ, ಇಲ್ಲಿಂದ ಯಾರು ಬರ್ತಾ ಇಲ್ಲ. ಎಲ್ಲರೂ ಸೇರಿಬಿಟ್ಟು ಒಂದು ಒಕ್ಕಟ್ಟಾಗಿ ಅದೊಂದು ಪುನಃಪ್ರತಿಷ್ಠೆ ಮಾಡಿಸ್ಬೇಕು. ಅದಕ್ಕೆ 2 ಬೀಡ, 2 ಬಿಂಬ, 2 ಈ ಕಟ್ಲೆ ಇದೆಲ್ಲ ಬೇಕಾಗಿದೆ. ಅಲ್ಲಿ ಭದ್ರಕಾಳಿ ಮತ್ತು ವನದುರ್ಗ ದೇವಿದು ಪ್ರತಿಷ್ಠೆ ಇರೋದು, 2ಕ್ಕೆ ಒಂದೇ ಇದಿರೋದು, ತುಲ್ಯ ಶಕ್ತಿ ಇರೋದು. ಅದರಿಂದ ದೇವರದ್ದು ಇದೊಂದು ವಿಘ್ನ ಕಾಣ್ತಾ ಇದೆ. ಅದೊಂದು ಮಾಡಿ ಒಳ್ಳೆಯದಾಗಿ ಮಾಡಿ ಕೊಡಬೇಕಂತ ಎಲ್ಲರ ಹತ್ರ ನಾನು ವಿನೀತವಾಗಿ ಹೇಳ್ತೇನೆ. 16ರ ಬೆಳಿಗ್ಗೆ ಉಷಾ ಪೂಜೆ, ನವಕ ಪೂಜೆ, ಕಲಶಾಭಿಷೇಕ, ಸರ್ಪಬಲಿ, ರಾತ್ರಿ ತಾಲಪೋಲಿ ಮೆರವಣಿಗೆಯ ಬಳಿಕ ಗುರುತಿ ಪೂಜೆ ನಡೆಯಲಿದೆ. ಆದ್ದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಉಪಾಧ್ಯಕ್ಷ ವಿಜಯಕುಮಾರ್ ಮಾಹಿತಿಯನ್ನು ನೀಡಿದರು. ವರ್ಷ ಪ್ರತಿ ಆಚರಿಸ್ಕೊಂಡು ಬರುತ್ತಿರುವ ಮಾಕುಟ ಶ್ರೀ ಕಾಗೇತೋಡು ದೇವಿ ಕ್ಷೇತ್ರ ಮಹೋತ್ಸವವನ್ನು ದಿನ ಮಾರ್ಚ್ 15/3/2026ರಿಂದ 16/3/2026ರವರೆಗೆ ಮೀನ ಲಗ್ನದಲ್ಲಿ ಭಾನುವಾರ ಮತ್ತು ಸೋಮವಾರವನ್ನು ಆಚರಿಸಲು ತೀರ್ಮಾನಿಸಿರುತ್ತಾರೆ. ಇದಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ತೆಗೆದು ದೇವಸ್ಥಾನದ ಉತ್ಸವ ಕಾರ್ಯಗಳಲ್ಲಿ ಹೆಚ್ಚಿನ ಅನುದಾನವನ್ನು ಮನವನ್ನು ಕೊಟ್ಟು ಸಹಕರಿಸಬೇಕಾಗಿ ಕಾಗೇತೋಡು ದೇವಿ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಪುನರ್ ಪ್ರತಿಷ್ಠಾಪನೆ ಮಾಡಬೇಕೆಂದು ದೇವಸ್ಥಾನ ಸಮಿತಿಯವರು ನಿರ್ಧಾರ ಮಾಡಿಕೊಂಡಿರುತ್ತಾರೆ. ಅದಕ್ಕೆ ಬೇಕಾಗುವ ಪುನರ್ ಪ್ರತಿಷ್ಠಾಪನೆಗೆ ಬೇಕಾಗುವ ಪೀಠ, ವಿಗ್ರಹ, ಕಟ್ಲೆ, ಹಾಸುಕಲ್ಲು ಇತ್ಯಾದಿ ಬಯಸುವವರು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರ ರಾಧಾಕೃಷ್ಣ ಅವರ ಸಮ್ಮುಖದಲ್ಲಿ
ದೂರವಾಣಿ ಸಂಖ್ಯೆಯಲ್ಲಿ ಬಯಸಲು ಹೆಚ್ಚಿನ ಅನುದಾನವನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಈ ದೇವಸ್ಥಾನ ಪ್ರತಿಷ್ಠಾಪನಾ ಪುನರ್ವಿಂಗಡಣೆಯನ್ನು ಬೇಕಾಗಿ ಹಣದ ಹೆಚ್ಚಿನ ಅಭಾವ ಇರುವುದರಿಂದ ಎಲ್ಲರೂ ಸಹಕರಿಸಬೇಕಾಗಿ ಕೋರುತ್ತೇನೆ. ನಾಪಕ್ಲು ಸಮೀಪದ ಕಿರುಂದಾಡು ಗ್ರಾಮದ ತೋಟಗಳಲ್ಲಿ ಕಾಡಾನೆಗಳ ಉಪ್ಪಟಳ ಮಿತಿಮೀರಿದ್ದು ಕೃಷಿ ಗಿಡಗಳನ್ನು ತುಳಿದು ನಾಶಪಡಿಸಿ ನಷ್ಟ ಸಂಭವಿಸಿದೆ. ಕಿರುಂದಾಡು ಗ್ರಾಮದ ಚೆರುಮಂದಂಡ ವಿವೇಕ್, ಶೋಭಿತಾ, ಪಾಡಿಚಟ್ಟಿರ ಲೀಲಾ, ಬಿಟ್ಟಿರ ಮಾದಪ್ಪ, ರಾಘವಯ್ಯ, ಮನು ಹಾಗೂ ಮತ್ತಿತರ ಬೆಳೆಗಾರರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳ ಹಿಂಡು ಕಾಫಿ, ಕಾಳುಮೆಣಸು, ಬಾಳೆ ಮತ್ತಿತರ ಕೃಷಿ ಗಿಡಗಳನ್ನು ತುಳಿದು ನಾಶಪಡಿಸಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಈ ಗ್ರಾಮದಲ್ಲಿ ಕಾಡಾನೆಗಳ ಉಪ್ಪಟಳದಿಂದ ಬೆಳೆಗಾರರು ಹೈರಾಣಾಗಿದ್ದಾರೆ. ಶುಕ್ರವಾರ ಬೆಳ್ಳಂಬೆಳಗ್ಗೆ 2 ಕಾಡಾನೆ ರಾಜಾರೋಷವಾಗಿ ತೋಟದೊಳಗೆ ಸವಾರಿ ನಡೆಸ್ತಾ ಇರುವ ವಿಡಿಯೋವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಗ್ರಾಮದಲ್ಲಿ ಕಾಡಾನೆ ಉಪ್ಪಟಳದಿಂದ ಕಾರ್ಮಿಕರು ತೋಟಕ್ಕೆ ತೆರಳಲು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಈ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರು, ರೈತರು ಜೀವ ಭಯದಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮುಂದೆ ಜೀವ ಬಲಿ ಪಡೆಯುವ ಮುನ್ನ ಸಂಬಂಧಪಟ್ಟ ಅರಣ್ಯ ಇಲಾಖೆ ಕಾಡಾನೆಗಳನ್ನು ಕಾಡಿಗಟ್ಟುವ ಅಥವಾ ಸೆರೆ ಹಿಡಿದು ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕು. ಅದರಂತೆ ನಷ್ಟ ಸಂಭವಿಸಿದ ತೋಟದ ಮಾಲೀಕರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಕಡಿಯತ್ನಾಡಿನ ಕರಡ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಮಲೆ ತಮ್ರಾನ್ ಶಕ್ತಿ ನೆಲೆಯ ವಾರ್ಷಿಕೋತ್ಸವ ಇದೇ ಮಾರ್ಚ್ 14ರಂದು ಭಕ್ತಿಭಾವ ಹಾಗೂ ಸಂಪ್ರದಾಯದ ವೈಭವದಲ್ಲಿ ನಡೆಯಿತು. ಉತ್ಸವದ ಅಂಗವಾಗಿ ದೇವಾಲಯದ ತಕ್ಕ ಮುಖ್ಯಸ್ಥರ ಸಮ್ಮುಖದಲ್ಲಿ ಮಾರ್ಚ್ 1ರಿಂದಲೇ ಗ್ರಾಮಸ್ಥರು ದೇವಾಲಯದ ಶುದ್ಧೀಕರಣ, ಕೆರೆಗಳ ಸ್ವಚ್ಛತೆ ಹಾಗೂ ವಿವಿಧ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಮಂಗಳವಾರ ತಾರೀಕು 12ರ ಗುರುವಾರ ಬನಕ್ಕೆ ತೆರಳುವುದು, ಮಾರ್ಚ್ 13ರ ಶುಕ್ರವಾರ ನೆಟ್ಟಿಪಾಯಿ ಹಾಕಲಾಯಿತು. ಮಾರ್ಚ್ 14ರ ಶನಿವಾರ ದೊಡ್ಡ ಹಬ್ಬದಂದು ಮುಂಜಾನೆ 4 ಗಂಟೆಗೆ ಪಟ್ರಪಂಡ ಐನ್ಮನೆಯಿಂದ ಎತ್ತು ಹೋರಾಟದೊಂದಿಗೆ ಅಕ್ಕಿಯನ್ನ ದೇವನೆಲೆಯಲ್ಲಿ ಒಪ್ಪಿಸುವುದು, ಬಳಿಕ ಕರಡ ಭಗವತಿ ದೇವಾಲಯದಿಂದ ದೇವರ ಭಂಡಾರ ಹಾಗೂ ಆಭರಣವನ್ನು ತಂದು ಒಪ್ಪಿಸಿದ ಬಳಿಕ ಕುಯ್ಯ ಒಪ್ಪಿಸಲಾಯಿತು. ನಂತರ ನೆರೆಯ ಕುಟುಂಬಸ್ಥರ ಎತ್ತು ಹೋರಾಟವನ್ನು ಒಪ್ಪಿಸುವರು. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನೆರವೇರಲಿದ್ದು, ಈ ಸಂದರ್ಭ ದೇವರು ಮೈಗೆ ಬರುವುದು ಹಾಗೂ ಸಂಪ್ರದಾಯಬದ್ಧ ವಿಧಿವಿಧಾನಗಳು ನಡೆಯಲಿದೆ. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭ ಸಂಭ್ರಮದಿಂದ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಶಿಸ್ತನ್ನು ಅಳವಡಿಸಿಕೊಂಡು ಹಿರಿಯರಿಗೆ, ಶಿಕ್ಷಕರಿಗೆ ಗೌರವ ಕೊಟ್ಟು ಉತ್ತಮ ಅಂಕ ಪಡೆಯುವ ನಿಟ್ಟಿನಲ್ಲಿ ನಿರಂತರ ಶ್ರಮ ಪಡಬೇಕು. ಶಿಕ್ಷಕರು ಕೂಡ ನಿರಂತರ ವಿದ್ಯಾರ್ಥಿಗಳನ್ನು ತಿದ್ದುವ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ಸಹಕಾರ ಕೊಟ್ಟು ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾದರೆ ಮಾತ್ರ ಶಿಕ್ಷಕರ ಪ್ರಯತ್ನಕ್ಕೆ ಫಲ ಸಿಗಲು ಸಾಧ್ಯ ಎಂದರು. ಶಾಲೆಯನ್ನ ಬಿಟ್ಟು ಹೋಗ್ತಾ ಇದೀವಿ ಅಂತಕ್ಕಂಥ ಒಂದು ದುಃಖ ನಿಮ್ಮಲ್ಲಿ ಇದ್ದೇ ಇರ್ತದೆ. ಆ ದುಃಖವನ್ನ ಹೋಗಲಾಡಿಸಬೇಕಂದ್ರೆ ನೀವು ಅತ್ಯುನ್ನತ ಶ್ರೇಣಿಯಲ್ಲಿ ಈ ಶಾಲೆಗೆ ಎಕ್ಸಾಮ್ ಅಲ್ಲಿ ಎಲ್ಲರೂ ಪಾಸ್ ಆಗಿ ಆ ಶಾರದಾಂಬೆ ನಿಮಗೆ ಒಳ್ಳೆಯ ವಿದ್ಯೆ, ಸಕಲ ಸೌಲಭ್ಯಗಳು ಎಲ್ಲರೂ ಒದಗಿಸಿದೆ. ಜೊತೆಗೆ ನಮ್ಮ ಹಳೆಯ ವಿದ್ಯಾರ್ಥಿ ಮನ್ಸೂರ್ ಬಂದವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್, ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗಾಗಿ ಕಲಿಯದೆ ಉತ್ತಮ ಬದುಕು ರೂಪಿಸಲು ಕಲಿಯುವಂತಾಗಬೇಕು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಉಜ್ವಲವಾಗಲು ಜೀವನದ ಉದ್ದಕ್ಕೂ ಶಿಸ್ತು, ಅನುಸರಣೆ, ಹಿರಿಯರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಗೌರವ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಂಡು ಕಠಿಣ ಶ್ರಮ ಪಟ್ಟರೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಾಧ್ಯ ಎಂದರು. ನನ್ನ ಮನೆ ಕೆಲಸ ಮತ್ತೆ ಮಾಡೋದು, ಶಾಲೆ ಕೆಲಸ ಮೊದಲು ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಸುಳ್ಳಿದ್ಯಾನೆ. ಆದರೂ ಕೆಲವು ವಿದ್ಯಾರ್ಥಿಗಳು ನಾವು ಅವರು ಒಳ್ಳೇದಾಗಲಿ ಅಂತೇಳಿ ನಾನು ಬೈತೀವಿ. ಇತ್ತೀಚೆಗೆ ತೀರಾ ಬಿಟ್ಬಿಟ್ಟಿದ್ದೇವೆ, ನಾವು ಹೊರಗೆ ಬಿಟ್ಟಿದ್ದೇವೆ. ಈ ಹಿಂದಿನ ಹಲವು ವಿದ್ಯಾರ್ಥಿಗಳು ಗೌರವ ಆದರೂ ಕೊಡ್ತಾ ಇದ್ರು. ಆಮೇಲೆ ನಾನು ಅಂದ್ಕೊಂಡೆ
PUC ಪ್ರಥಮ ಇಲ್ಲಿಂದ ಏನೋ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿ CU ಮನ್ಸೂರ್ ಅವರಿಂದ ಶಾಲಾ ಆಡಳಿತ ಮಂಡಳಿ ವತಿಯಿಂದ ನಗದು ಬಹುಮಾನ ಹಾಗೂ ಶಾಲು ಹೊದಿಸಿ ಕಿರುಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಶಾಲೆಯ ಮಕ್ಕಳ ಸುರಕ್ಷತಾ ಸಮಿತಿ ಅಧ್ಯಕ್ಷ ಕೇಟೋಳಿರ ರಾಜ ಗಣಪತಿ, STMC ಸದಸ್ಯ CM ಉಸ್ಮಾನ್, ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. 2024 ಸಾಲಿನ ಇದೇ ಶಾಲೆಯಲ್ಲಿ SLC ವರ್ಗವನ್ನುಕೊಂಡು 503 ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ಅದಕ್ಕೆ ನನಗೆ ಸನ್ಮಾನ ಮಾಡಿದಂತಹ ಎಲ್ಲ ಶಿಕ್ಷಕರಿಗೂ ಹಾಗೂ STMC ಎಲ್ಲ ಸದಸ್ಯರಿಗೂ ಮಾನ್ಯ ಪ್ರಾಂಶುಪಾಲರಿಗೂ ನನ್ನ ಒಂದೇ ಮಾತಿನಲ್ಲಿ ಪೂರ್ವಕ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ವಿಶ್ವದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನೀವು ಅತಿ ಹೆಚ್ಚು ಮಿಸ್ ಮಾಡುವಂತ ಹಂತವಾಗಿದೆ SLC ಈ ಒಂದು 10th ಬ್ಯಾಚ್. ನೀವು ಮುಂದೆ ಎಷ್ಟು ದೊಡ್ಡವರಾದರೆ ಎಷ್ಟು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಮುಂದುವರೆದರೂ ನಿಮಗೆ ಇಲ್ಲಿ ಸಿಗುವಂತಹ ಒಂದು ಅನುಭವ ನಿಮ್ಮ ಲೈಫ್ ಲಾಂಗ್ ಅದು ನಿಮ್ಮ ಮನಸ್ಸಲ್ಲಿ ಇರುತ್ತದೆ. ಅದರಿಂದ ಒಳ್ಳೆಯಾದ ಸರಿಸರಿ ನೆನಪುಗಳನ್ನು ಶಾಲೆಯ ಮೂಲೆಯಿಂದ ಸಂಗ್ರಹಿಸಿಕೊಂಡು ಮುಂದೆ ಭವಿಷ್ಯದಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡೆಯಿರಿ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ದಾಪಕ್ಲೋ.